ವಿಶು ರಾಧಿಕನ್ನ ಇಷ್ಟೊಂದು ಹಚ್ಕೊಂಡಿದ್ದಾರೆ ಅಂತ ನಂಗೆ ಖಂಡಿತ ಗೊತ್ತಿರ್ಲಿಲ್ಲ ಅತ್ತೆ, ಗೊತ್ತಿರ್ಲಿಲ್ಲ. ರಾಧಿಕನ್ ಮದ್ವೆ ಆಗೋದು ಬೇಡ, ವಿಶಾಖನ ಮನೆಗೆ ವಾಪಸ್ ಕರ್ಕೊಂಡ್ ಬಾ ಅಂತ ಹೇಳ್ದೆ. ಅದಕ್ಕೆ ಕೋಪ ಮಾಡ್ಕೊಂಡು ಹೀಗೆಲ್ಲ ಮಾಡ್ತಿದ್ದಾರೆ. ಈಗ ಅಳ್ತಾ ಕೂರೋದ್ರಲ್ಲಿ ಏನ್ ಪ್ರಯೋಜನ? ವಿಶು ಯಾಕೆ ಹೋಗಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ವಿಶು ಮತ್ತೆ ಈ ಮನೆಗೆ ವಾಪಸ್ ಬರೋದು ಮುಖ್ಯ. ಹೌದು ವಿವೇಕ್, ಮನೆಗೆ ಬಂದ್ಮೇಲೆ ನಾನು ಅವನಿಗೆ ಸಮಾಧಾನ ಮಾಡ್ತೀನಿ. ಅವನು ಹೇಗಾದ್ರೂ ಮನೆಗೆ ಬರೋದಕ್ಕೆ ಹೇಳು. ಫೋನ್ ಮಾಡು ವಿವೇಕ್. ಹೇಗಾದ್ರೂ ಮಾಡಿ ವಿಶುನ್ ಕರ್ಸೋ. ಅವನ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನನ್ ಕೈಯಲ್ಲಿ ತಡ್ಕೊಳಕ್ ಆಗಲ್ವೋ? ಜಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ವಿಶುಗ್ ಏನು ಆಗಿರಲ್ಲ, ಅವನು ಆರಾಮಾಗೇ ಇದ್ದಾನೆ. ಅದ್ ನಿಮ್ಗೆ ಹೇಗ್ ಗೊತ್ತು? ರಮ್ಯಾ ಪ್ಲೀಸ್. ರಾಜು, ನೀರ್ ತಗೊಂಬ. ಹೇಳ್ದೆ ನಿಮ್ಗೆ ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ ಅಂತ. ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ. ತಗೊಳ್ಳಿ, ನೀರು ಕುಡೀರಿ. ತಗೋಪ್ಪ. ಅತ್ತೆ ಬನ್ನಿ, ರೂಮಲ್ಲಿ ಮಾಡ್ಕೊಂಡು ರೆಸ್ಟ್ ತಗೊಳ್ಳಿ. ಬನ್ನಿ. ಈಗ ನಾವೇನು ಮಾಡಲಿಲ್ಲ ಅಂದ್ರೆ ಲೈಫಲ್ಲಿ ಇನ್ಯಾವತ್ತೂ ಏನು ಮಾಡೋಕ್ಕಾಗಲ್ಲ. ಏನು ಮಾಡಬೇಕು ಅಂತಿದ್ದೀಯಾ? ಧರ್ಮಾಧಿಕಾರಿ ಪದವಿ ಆಸ್ತಿಗೋಸ್ಕರ ನೀವು ಎಷ್ಟು ವರ್ಷದಿಂದ ಹೋರಾಟ ಮಾಡಿದ್ದೀರ, ಅದೀಗ ಸಕ್ಸಸ್ ಆಗೋ ಹಂತದಲ್ಲಿದೆ. ಈ ಚಾನ್ಸ್ ನಾವು ಬಿಡಬಾರ್ದು. ಅದಕ್ಕೆ ವಿಶು ಎಲ್ಲಿದ್ದಾನೆ ಅಂತ ಪತ್ತೆ ಹಚ್ಚೋದು, ಅಥವಾ ಶಾಶ್ವತವಾಗಿ ಅವನು ಕಾಣೆ ಆಗೋ ಹಾಗೆ ಮಾಡೋದು. ಚಕ್. ಡರ್ಟಿ ಐಡಿಯಾ, ಕೆಟ್ಟ ಆಲೋಚನೆ. ಏನ ವಿಶು ಕಾಣೆ ಆಗೋ ಹಾಗೆ ಮಾಡ್ತೀಯಾ? ಆಮೇಲೆ ನಾನು ನೀನು ಜೈಲಿಗೆ ಹೋಗ್ಬೇಕಾಗುತ್ತೆ. ಅದರಿಂದ ಏನ್ ಸಾಧನೆ ಮಾಡಿದಾಗಾಯ್ತು? ಕೋಟ್ಯಾಂತರ ರೂಪಾಯಿ ಅಕ್ರಮ ವ್ಯವಹಾರ ಮಾಡಿದ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಕುಳಿತಾ ಇಲ್ವಾ ಜೈಲಿನಲ್ಲಿ? ಅವ್ರ ಜೊತೆ ನಾವು ಇರಬೇಕಾಗುತ್ತೆ. ಪ್ರದೀಪ, ನೀನು ಗಡಬಿಡಿ ಮಾಡಕ್ ಹೋಗ್ಬೇಡ.
ಒಳ್ಳೆಯವ್ರ ಜೊತೆ ಒಳ್ಳೆಯವ್ರ ಥರ ಇದ್ದೇ ನಾವು ನಮ್ಮ ಕೆಲಸನ ಸಾಧಿಸಬೇಕು. ಅದರಿಂದ ಬರುವಂಥ ಲಾಭ ಶಾಶ್ವತವಾದದ್ದು, ತಿಳ್ಕೊ. ಒಳ್ಳೆಯವರಾಗಿರೋದ? ಐ ಹ್ಯಾವ್ ನೋ ಐಡಿಯಾ. ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ. ಪ್ರದೀಪ, ನಾಳೆ ನೀನು ಆಫೀಸಿಗೆ ಹೋಗು. ವಾಟ್? ಎಸ್, ಟ್ರಸ್ಟ್ ಮೆಂಬರ್ಸಿಗೆ ವಿಷು ಇಲ್ಲ ಅನ್ನೋದು ಗೊತ್ತಾಗಬೇಕು. ಆದರೆ ನೀನು ಹೇಳಿದೆ ಅಂತ ಆಗ್ಬಾರ್ದು. ಆಡು. ವಿಷು ಚಿಕ್ಕವನಾಗಿರ್ಬೇಕಾದ್ರೆ ಏನ್ ಮಾಡಿದ್ದ ಅಂತ ಜ್ಞಾಪಕ ಇದೆಯಾ? ಕ್ರಿಕೆಟ್ ಬ್ಯಾಟ್ ಕೊಡಿಸ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಇಡೀ ದಿನ ಮನೆಯಿಂದ ಹೊರಗಡೆನೇ ಇದ್ದ. ಹೊಸ ಕ್ರಿಕೆಟ್ ಬ್ಯಾಟ್ ತಂದು ಅವನ್ ಕಣ್ ಮುಂದೆ ತೋರಿಸ್ದಾಗ್ಲೇ ಅವನ್ ಮನೆಯೊಳಗ್ ಬಂದಿದ್ದು. ಅತ್ತೆ, ಆದ್ರೆ ವಿಷು ಈಗ ಚಿಕ್ಕ ಮಗು ಅಲ್ಲ. ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಹೋಗುವಷ್ಟು ಬುದ್ಧಿ ಬೆಳವಣಿಗೆ ಆಗಿದೆ. ವಿಶಾಖನ್ ಮದ್ವೆ ಆದ್ಮೇಲೆ ಒಂದ್ ಸ್ವಲ್ಪ ದಿನ ಹೀಗೆ ಆಡ್ತಾ ಇದ್ದ. ಆಮೇಲೆ ನಾವೆಲ್ಲ ಕೂರ್ಸ್ಕೊಂಡು ತಿಳಿ ಹೇಳಿದ್ಮೇಲೆನೆ ಅವನ್ ಟ್ರಸ್ಟ್ ಕೆಲ್ಸದ ಕಡೆ ಸ್ವಲ್ಪ ಗಮನ ಕೊಟ್ಟಿದ್ದು. ಆದ್ರೆ ಈಗ ಅವನ್ ಪೂರ್ಣ ಬದಲಾಗಿದ್ದಾನೆ. ಅವನ್ ಬುದ್ಧಿ ಅವನ್ ಕೈನಲ್ಲೇ ಇಲ್ಲ. ನಮ್ ಮಾತು ಕೇಳೋ ಸ್ಥಿತಿನಲ್ಲೂ ಇಲ್ಲ. ಇದೆಲ್ಲ ಯಾಕೆ ಹೇಳಿ? ಇದೆಲ್ಲ ರಾಧಿಕನ್ ಮೇಲಿನ ಭ್ರಮೆ. ರಾಧಿಕಾ ಬರೋವರೆಗೂ ವಿಶು ವಿಶಾಖ ಇಬ್ರು ಹೊಂದ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾ ಇದ್ರು. ಅವಳಿ ಮನೆ ಕಾಲಿಟ್ಮೇಲೆ ತಾನೆ ಈ ರಗಳೆ ಎಲ್ಲ ಶುರುವಾಗಿದ್ದು. ಅವಳ ಕಾಲ್ಗುಣನೇ ಸರಿ ಇಲ್ಲ ಅತ್ತೆ. ರುಕು, ರಾಧಿಕಾ ಬಗ್ಗೆ ಹೀಗ್ ಮಾತಾಡೋಕೆ ನಿನಗ್ ಮನ್ಸಾದ್ರೂ ಹೇಗ್ ಬರುತ್ತೆ? ಪಾಪ, ಅವಳ ಸ್ವಭಾವ ಏನು ಅಂತ ನಿನಗ್ ಚೆನ್ನಾಗ್ ಗೊತ್ತು. ಅತ್ತೆ, ರಾಧಿಕಾ ಒಳ್ಳೆ ಹುಡುಗಿನೇ ಇರ್ಬೋದು, ಆದ್ರೆ ಕೆಲವ್ರು ಹುಟ್ಟುಗಳಿಗೆನೇ ಸರಿ ಇರಲ್ಲ. ಅವ್ರು ಎಲ್ಲಿ ಹೋದ್ರು ದುಃಖ ದಾರಿದ್ರ್ಯನೇ ತಗೊಂಡು ಹೋಗೋದು. ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣ್ಕಾಲ್ ತನಕ ನೀರು ಅಂತಾರಲ್ಲ ಹಾಗೆ. ರುಕ್ಕು, ನೀನ್ ವಿಷುಗ್ ಏನಾದ್ರೂ ಬೈ, ಆದ್ರೆ ರಾಧಿಕಾನ್ ಬಗ್ಗೆ ಮಾತ್ರ ಏನು ಮಾತಾಡ್ಬೇಡ. ಪಾಪ, ಆ ಮಗು ಹಗಲು ರಾತ್ರಿ ವಿಷು ಸಂತೋಷವಾಗಿರ್ಬೇಕು ಅಂತ ಬಯಸುತ್ತೆ. ಹೌದು ಅತ್ತೆ, ನಿಮಗೂ ಅವಳ ಬಗ್ಗೆನೇ ಅನುಕಂಪ ಜಾಸ್ತಿ. ರಾಧಿಕಾ ಮೊನ್ನೆ ಬಂದವಳು, ಆದ್ರೆ ನಾನು ವಿಷುನ್ ಹೆತ್ತವಳು. ನನಗಿಂತ ಜಾಸ್ತಿ ಅವಳ ಮೇಲೆನೆ ಪ್ರೀತಿ ಹೆಚ್ಚಾಗೋಯ್ತಾ ಅವನ್ಗೆ. ರುಕ್ಕು, ನೀನ್ ವಿಷು ಹುಟ್ಟಿದಾಗಿಂದ ನೋಡಿದ್ರು ಅವನ್ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಆದ್ರೆ ರಾಧಿಕಾ 3 ವರ್ಷದಲ್ಲೇ ಅವನ್ ಮನಸ್ಸೇನು ಅನ್ನೋದನ್ನ ತಿಳ್ಕೊಂಡಿದ್ದಾಳೆ. ನಾಡಿದ್ದು ಮೆಹಂದಿ ಶಾಸ್ತ್ರಕ್ಕೆ ಮಧುರಾಪುರಕ್ಕೆ ಹೋಗ್ಬೇಕು. ಶಾಸ್ತ್ರಿಗಳು ಕೇಳಿದ್ರೆ ಏನ್ ಹೇಳೋದು? ಮದ್ವೆ ಟೈಮ್ನಲ್ಲಿ ವಿಷು ಹೀಗ್ ಮಾಡೋದು ಸರಿಯಲ್ಲ. ರುಕ್ಕು, ನೀನ್ ವಿಷು ಹತ್ರ ಜಗಳ ಆಡೋ ಬದಲು ನನ್ನ ಹತ್ರ ಒಂದ್ ಮಾತು ಹೇಳ್ಬೋದಾಗಿತ್ತಲ್ಲ. ನಿನ್ನಿಂದಾನೇ ಅವ್ನ ಮನ್ಸಿಗೆ ಬೇಜಾರಾಗಿ ಅವ್ನ ಮನೆಗ್ ಬಂದಿಲ್ಲ. ಯಾವುದೇ ಸಣ್ಣ ದುಃಖ ಆದ್ರೂ ಅವನ್ ಮೊದ್ಲು ನನ್ನ ಹತ್ರ ಬಂದು ಹೇಳ್ಕೊಳ್ತಾ ಇದ್ದ.
ಈ ಸಾರಿ ನನಗೂ ಹೇಳ್ದೆ ಹೊಟ್ಟು. ರಾಜು, ಯಾಕೋ ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗ್ತಾ ಇದೆ ಕಣೋ. ಈಗ ಏನಾದ್ರೂ ಮಾಡಲೇಬೇಕು. ಕಣ, ಬಾಸ್ ಒಂದೇ ಒಂದು ಮಾತು ಕೂಡ ಹಾಡಲಿಲ್ಲ, ಹಾಗೆ ಹೊಟ್ಟೋದ್ರು. ಈಗ ಹೇಳಿ ಏನ್ ಪ್ರಯೋಜನ ಹೇಳು? ನಾಳೆ ಬೆಳಗ್ಗೆ ಎಷ್ಟೊತ್ತಿಗಾದ್ರೂ ಈ ವಿಷಯನ ಎಲ್ಲಾರ್ಗೂ ಹೇಳಲೇಬೇಕು. ಪರಿಣಾಮ ಏನಾಗುತ್ತೋ ಅಂತ ನನಗೆ ಊಹೆ ಕೂಡ ಮಾಡಕ್ಕಾಗ್ತಾ ಇಲ್ಲ. ವಿಶುಗ್ ಇದಕ್ಕಿನ್ನ ಜಾಸ್ತಿ ಹೆಲ್ಪ್ ಮಾಡಕ್ಕಾಗಲ್ಲ ಕಣೋ. ಅಜ್ಜಿ, ಇವಾಗ ಹೇಗಿದ್ದೀರಾ? ರಾತ್ರಿ ನಿದ್ದೆ ಮಾಡಿದ್ರ? ಅವನ್ ರೂಮ್ಗೆ ಹೋದ್ರೆ ಅಲ್ಲೂ ಇಲ್ಲ, ಫೋನ್ ಮಾಡಿದ್ರೆ ಸಿಕ್ಕಾನೇ ಇಲ್ಲ. ಅಮ್ಮ, ಅವನೇನು ಎಳೆ ಮಗುನಾ? ಯಾಕಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ ನೀವು? ಅಲ್ಲ, ಇಷ್ಟೊತ್ತಿಗಾಗಲೇ ಮದುವೆ ಶಾಸ್ತ್ರ ಶುರು ಆಗ್ಬೇಕಾಗಿತ್ತು ಅಲ್ವಾ? ಆಫೀಸ್ನಲ್ಲೂ ಹೇಳೋರು ಕೇಳೋರು ಯಾರೂ ಇಲ್ಲ. ಅಣ್ಣ ಇದ್ದಾಗ ದಿನ ಆಫೀಸ್ಗೆ ಹೋಗಿ ಬರೋನು, ಅವನಿಗೆ ಒಂದು ಬೆಲೆ ಇತ್ತಲ್ಲಿ. ಆದರೆ ನಮ್ಮ ವಿಷು ಅಮಾವಾಸ್ಯೆ ಹುಣ್ಣಿಮೆ ಆದರೂ ಆಫೀಸ್ ಕಡೆ ಮುಖ ಮಾಡಲ್ಲ. ಎಷ್ಟೋ ಜನಕ್ಕೆ ಅವನೇ ಧರ್ಮಾಧಿಕಾರಿ ಅನ್ನೋದು ಗೊತ್ತೇ ಇಲ್ಲ. ನಿನಗೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇಲ್ವಾ? ಬೆಳಗ್ಗೆಯಿಂದ 10 ಸಾರಿ ಅಂಗಳಕ್ಕೆ ಹೋಗೋದು, ಫೋನ್ ಹತ್ರ ಬಂದು ನಿಂತ್ಕೊಳ್ಳೋದು, ಇದನ್ನೇ ಮಾಡ್ತಿದೀಯಲ್ಲ? ನಾನು ನೋಡ್ತಾನೆ ಇದ್ದೀನಿ. ಬೆಳಗ್ಗೆಯಿಂದ ಒಂದು ಕೆಲಸನಾದ್ರೂ ಸರಿಯಾಗಿ ಮಾಡಿದೀಯಾ? ಟೀ ಮಾಡದೆ ಸಕ್ಕರೆ ಹಾಕೋದನ್ನ ಮರ್ತೆ. ಕಳಶಾಂತಿಗೆ ಬೆಳಗಿಡು ಅಂತಂದ್ರೆ ಕೊಡ ತೊಳೆದಿಟ್ಟೆ. ಏನಿದೆಲ್ಲ? ಫೋನ್ ಬಂದಿಲ್ವಾ ಕುಸೆ? ಇಲ್ಲಪ್ಪ. ಅವರು ಧರ್ಮಾಧಿಕಾರಿಗಳು, ಒಂದು ದೊಡ್ಡ ಸಂಸ್ಥೆ ಯಜಮಾನ್ರಿದ್ದ ಹಾಗೆ. ಅವ್ರಿಗೆ 1000 ತಲೆ ಬಿಸಿ ಇರುತ್ತೆ ಕಂದ. ಅವರೇ ಯಾತಕ್ಕೆ ನಿನಗೆ ಫೋನ್ ಮಾಡಬೇಕು? ನೀನೇ ಫೋನ್ ಮಾಡಿ ಮಾತಾಡಮ್ಮ ತಾಯಿ. ಅದ್ರಲ್ಲಿ ತಪ್ಪೇನೂ ಇಲ್ಲ, ಮಾತಾಡು.
ಆಹಾ, ಬಂಗಾರದಂತ ಮಾತು. ಪೂರ್ಣ, ನಿಂದ್ ಯಾಕೋ ಬರ್ತಾ ಬರ್ತಾ ಅತಿ ಆಯ್ತು. ಅವಳು ಯಾಕೆ ವಿಷಯಕ್ಕೆ ಫೋನ್ ಮಾಡ್ಬೇಕು? ಹೆಣ್ಣು ಮಕ್ಕಳನ್ನ ಹದ್ದು ಬಸ್ಸಲ್ಲಿರೋದ್ ಬಿಟ್ಟು ಮದುವೆಗೆ ಮುಂಚೆನೆ ಚೆಲ್ಲಾಟ ಆಡು ಅಂತ ಕಳಿಸ್ತಿದ್ಯಲ್ಲ, ಬುದ್ಧಿ ನೆಟ್ಟಿಗಿದೆ ತಾನೇ ನಿನ್ಗೆ? ಸಾಕು. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಗೆಳೆಯರ ತರ ನೋಡ್ಬೇಕು. ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಬಿಟ್ಬಿಟ್ಟು ನಾವು ದೊಡ್ಡೋರು ಹಿರಿಯರು ಈ ದರ್ಪನ ಆ ಮಕ್ಕಳ ಮೇಲೆ ತೋರಿಸ್ಬಾರ್ದು. ಕೃಷ್ಣ ಕೃಷ್ಣ, ಕಲಿಯುಗ ವಿಪರೀತ. ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ಕೃಷ್ಣ ಕೃಷ್ಣ, ಹರೇ ರಾಮ ಹರೇ ರಾಮ, ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ 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 ಹರೇ. ಏನು ಎಲ್ಲ ಮೌನಾಚರಣೆ ಮಾಡ್ತಾ ಇದ್ದೀರಾ? ಸಮಯಕ್ಕೆ ಸರಿಯಾಗಿ ಆಗಬೇಕಾದ ಕೆಲಸ ಆಗಲಿಲ್ಲ ಅಂದ್ರೆ ಎಲ್ಲ ಹಾಳು. ಪ್ರದೀಪ್, ಏನ್ ಫೈಲ್ಸ್ ತಗೊಂಡ್ ಬಂದಿದ್ಯಾ? ಆಫೀಸ್ದು. ಡ್ಯಾಡ್, ಇದರಲ್ಲಿ ಪ್ರಾಜೆಕ್ಟ್ ಡೀಟೇಲ್ಸ್ ಇದೆ. ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಡಿಸಿಷನ್ ತಗೊಂಡು ಇದನ್ನ ಕ್ಲಿಯರ್ ಮಾಡಬೇಕು. ಯಾರು ಡಿಸಿಷನ್ ತಗೋತಾರೀಗ? ಅಲ್ಲ, ಅಧ್ಯಕ್ಷರೇ ಇಲ್ಲದೆ ಮೀಟಿಂಗ್ ಹೇಗೆ ಮಾಡ್ತಾರೆ? ಚಿಕ್ಕಪ್ಪ, ವಿಶು ಬರ್ತಾನೆ.